ಮೊದಲಿಗೆ ಗುರು ಹಿರಿಯರಿಗೆ ನಮಸ್ಕರಿಸುತ್ತಾ ಜೀವನದ ಬಗ್ಗೆ ಒಂದಷ್ಟು ಮಹತ್ವವನ್ನ ತಿಳಿಸಲಿದ್ದಾರೆ ಗುರುಜಿಯವರು. ಮೊದಲಿಗೆ ಗುರುಜಿಯನ್ನ ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಗುರುಜಿ, ತಮ್ಮ ಒಂದು ಪರಿಚಯವನ್ನ ಮಾಡಿಕೊಳ್ಳಿ. ಖಂಡಿತ ತಾಯಿ. ನಾವು ಮೂಲತಃ ಬಂದು ಕೊಳ್ಳೇಗಾಲದವರು, ಹಾಗೂ ನಮ್ಮ ಈ ಒಂದು ವಿದ್ಯೆ ನಮ್ಮ ಹಿರಿಕರಿಂದನೇ ಬಂದಿರುವಂಥದ್ದು. ಆ ಹಿರಿಕರು ತೋರಿಸ್ಕೊಟ್ಟಿರುವ ಮಾರ್ಗದರ್ಶನದಲ್ಲಿ ನಾವು ಅದೇ ಮಾರ್ಗದಲ್ಲಿ ಬಂದಿರೋದ್ರಿಂದ ಇವತ್ತು ನಾವು ನಿಮ್ಮ ಮುಂದೆ ಕೂತ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಮೊದಲನೇದಾಗಿ ಕುಲದೇವತಾಯ ನಮಃ ಹಾಗೂ ಗುರುಗಳ ಪಾದಚರಣಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಗುರುಜಿ, ಈಗ ನಮ್ಮೆಲ್ಲರ ಜೀವನದಲ್ಲೂ ಕೂಡ ಸಮಸ್ಯೆಗಳು ಇದ್ದೇ ಇರುತ್ತೆ. ಅದು ಕೆಲವೊಬ್ಬರ ಜೀವನದಲ್ಲಿ ಗೊತ್ತಾಗುತ್ತೆ, ಇನ್ನು ಕೆಲವೊಬ್ಬರ ಜೀವನದಲ್ಲಿ ಗೊತ್ತಾಗೋದಿಲ್ಲ. ಇಂತಹ ಅವ್ಯಕ್ತವಾದಂತಹ ಸಮಸ್ಯೆಗಳಿಗೆ ಪರಿಹಾರ ಏನಾದರೂ ಸಿಗುತ್ತಾ? ಖಂಡಿತ ಅಮ್ಮ. ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರ ಇಲ್ಲೇ ಇರುತ್ತೆ. ಆದರೆ ಪರಿಹಾರಗಳನ್ನ ತಗೊಳ್ಳೋದ್ರಲ್ಲಿ ಪ್ರತಿಯೊಬ್ಬರು ಹೆಡುತ್ತಿದ್ದಾರೆ. ಕಾರಣ ಏನಂದರೆ ಹಿರಿಕರು. ಕಾರಣ ಏನಕ್ಕೆ ಹಿರಿಕರು ಅಂತ ಹೇಳಿದ್ರೆ, ಪ್ರತಿಯೊಂದು ಸಮಸ್ಯೆಗೆ ಪರಿಹಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಅವರು. ಪ್ರತಿಯೊಂದು ಸಮಸ್ಯೆಗಳಿಗೂ ಪರಿಹಾರ ತಿಳಿಸ್ಕೊಟ್ಟಿದ್ದು ಅದನ್ನು ಅನುಸರಿಸಿ ಅಂತ ತಿಳಿಸ್ಕೊಟ್ಟಿದ್ದಾರೆ. ಆದರೆ ಇವತ್ತಿನ ದಿನಗಳಲ್ಲಿ ಕೆಲವರು ಮಾತ್ರ ಮಾತೃ ಪಿತೃಗಳಿಗೆ ಹಾಗೂ ಹಿರಿಯರಿಗೆ ಮಾತುಗಳಿಗೆ ಬೆಲೆ ಕೊಟ್ಟು ಕೆಲವರು ನಡ್ಕೊ ಬರ್ತಿರೋದ್ರಿಂದ ಇವತ್ತು ನಾನು ಇಲ್ಲಿ ಬಂದು ಕೂರೋದಕ್ಕೂ ಸಾಧ್ಯ ಆಯಿತು. ಯಾಕಂದರೆ ನನ್ನಂಥ ಹಿರಿಕರಿಗೆ ಮೊದಲನೇದಾಗಿ ಅವರುಗಳಿಗೆ ಗೌರವ ಕೊಡುವಂಥ ರೀತಿ, ಅವರ ಮಾತುಗಳಿಗೆ ಬೆಲೆ ಕೊಟ್ಟು ಅದು ನಡ್ಕೊಳ್ಳುವಂಥ ರೀತಿ ಇವತ್ತು ಜಾರಿಯಲ್ಲಿದೆ. ಆದರೆ ಇತ್ತೀಚಿನ ದಿನ ಕೆಲವರು ಮರ್ತಿದ್ದಾರೆ. ಆ ಕಾರಣಕ್ಕೋಸ್ಕರ ಪ್ರತಿಯೊಂದು ಸಮಸ್ಯೆಗೆ ಏನಕ್ಕೆ ಇಲ್ಲೇ ಪರಿಹಾರ ಇದೆ ಅಂತ ಹೇಳಿದ್ರೆ, ಹಿರಿಕರು ನಮ್ಮ ಪೂರ್ವಜರು ಮನೆಗಳಲ್ಲಿ ಆಚರಣೆ ಮಾಡ್ತಿರುವಂಥ ರೀತಿ ಹಾಗೂ ಮನೆಯ ಬಗ್ಗೆ ತೆಗೆದುಕೊಳ್ಳುವಂಥ ಜವಾಬ್ದಾರಿಗಳು, ಅದು ದೈಹಿಕವಾಗಿ ಆಗಿರ್ಬೋದು ಅಥವಾ ವೈಯಕ್ತಿಕವಾಗಿ ಆಗಿರ್ಬೋದು, ಪ್ರತಿಯೊಂದು ರೀತಿಯಲ್ಲಿ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಅದನ್ನು ಯಾವ ರೀತಿ ಪಡ್ಕೋಬೇಕು ಅನ್ನೋದನ್ನ ನಾವು ಇಲ್ಲಿ ಖಂಡಿತ ಚರ್ಚೆ ಮಾಡಲೇಬೇಕು. ಗುರುಜಿ, ಈಗ ಪ್ರತಿಯೊಬ್ಬರು ಜೀವನದಲ್ಲೂ ಕೂಡ ಸಮಸ್ಯೆಗಳನ್ನ ನಾವು ನೋಡ್ತೀವಿ. ಅದು ಕೆಲವೊಂದಷ್ಟು ಸಮಸ್ಯೆಗಳು ಪ್ರತ್ಯಕ್ಷವಾಗಿರುತ್ತೆ, ಇನ್ನೊಂದಷ್ಟು ಸಮಸ್ಯೆಗಳು ಪರೋಕ್ಷವಾಗಿರುತ್ತೆ, ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಪ್ರತ್ಯಕ್ಷವಾದಂತಹ ಸಮಸ್ಯೆಗಳಿಗೆ ಖಂಡಿತ ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದು. ಈ ಪರೋಕ್ಷವಾಗಿರುವಂತಹ ಸಮಸ್ಯೆಗಳಿಗೆ ಯಾವ ರೀತಿ ಕಂಡುಕೊಳ್ಳೋದು ಪರಿಹಾರಗಳನ್ನ ಅಂತ? ಖಂಡಿತ ತುಂಬ ಒಳ್ಳೆಯ ಪ್ರಶ್ನೆ. ಇಲ್ಲಿ ಪರೋಕ್ಷ ಮತ್ತು ಪರ ಅಂತ ಹೇಳ್ತೀವಿ. ಪರ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣುವಂಥದ್ದು, ಪರೋಕ್ಷ ಅಂದರೆ ಕಣ್ಣಿಗೆ ಕಾಣದೇ ಇರುವಂಥದ್ದು. ಇಲ್ಲಿ ಕಣ್ಣಿಗೆ ಕಾಣುವಂಥದ್ದಕ್ಕೆ ನಾವು ಇವತ್ತಿನ ದಿನಗಳಲ್ಲಿ ಒಂದು ತಲೆನೋವು ಬಂತು ಅಥವಾ ಜ್ವರ ಬಂತು, ಅದಕ್ಕೆ ಕೆಲವು ಸೂಚನೆಗಳಿದೆ. ಅದು ಬಂದಾಗ ಮೈ ಬಿಸಿಯಾಗೋ, ಜ್ವರ ಬಂದಾಗ ಮೈ ಬಿಸಿಯಾಗುವಂಥದ್ದು, ಅಥವಾ ಪ್ರತಿಯೊಂದು ರೀತಿಯಲ್ಲಿ ಕಣ್ಣು ಕೆಂಪಾಗುವಂಥದ್ದು, ಮನುಷ್ಯ ವೀಕ್ ಆಗುವಂಥದ್ದು. ಅದಕ್ಕೆ ನಾವೇನು ಮಾಡ್ತೀವಿ, ಜ್ವರ ಬರ್ತಿದೆ ಅನ್ನೋ ರೀತಿಯಲ್ಲಿ ಎಚ್ಚೆತ್ಕೊಂಡು ಯಾವುದೋ ಒಂದು ಮಾತ್ರೆ ತಗೊಳ್ಳುವಂಥದ್ದು. ಅದು ಹೆಚ್ಚಾದಾಗ ಅದಕ್ಕೆ ಪರಿಹಾರ ಸಿಗದೇ ಇದ್ದಾಗ ಮತ್ತೆ ಹಾಸ್ಪಿಟ್ಲಿಗೆ ಹೋಗುವಂಥದ್ದು. ಇದು ಕೆಲವು ಸೂಚನೆಗಳು ಕೊಡುತ್ತೆ. ಆದರೆ ಪರೋಕ್ಷವಾಗಿ ಬರುವಂಥದ್ದಕ್ಕೆ ಸೂಚನೆಗಳು ಯಾವ ರೀತಿ ಅಂತ ಅಂದಾಗ, ಇವತ್ತಿನ ದಿನಗಳಲ್ಲಿ ನಂಬಿಕೆ ಅನ್ನೋದಿಲ್ಲ. ನಂಬಿಕೆ ಇದ್ದವರಿಗೆ ಅದರ ಅರಿವು ತುಂಬ ಇದೆ. ಕಾರಣ ಏನಂದರೆ, ಮೊದಲು ಹಿರಿಕರು ಮನೇಲಿ ಏನು ಮಾಡ್ತಿದ್ರು, ಮೊದಲನೇದಾಗಿ ಹೆಬ್ಬಾಗಿಲು ಮನೆಗೆ, ಅದೇ ಮುಖ್ಯ ದ್ವಾರ. ಅಲ್ಲಿ ಪ್ರತಿಯೊಂದು ಇವತ್ತಿನ ದಿನಗಳಲ್ಲೂ ಆಚರಣೆಗಳಲ್ಲಿ ಇದೆ. ಪ್ರತಿಯೊಂದು ಹೊಸಲು ಪೂಜೆ ಮಾಡ್ತಾ ಇದೀವಿ ನಾವು. ಹೌದೌದು. ಆ ಹೊಸಲು ಪೂಜೆ ಏನಕ್ಕೆ ಮಾಡ್ತಾ ಇದೀವಿ ಅಂದರೆ, ಅಲ್ಲಿ ದೈವಾಂಶದ ಕಳೆ ಇರಬೇಕು ಯಾವಾಗಲೂ. ಅಲ್ಲಿ ಕ್ಷೇತ್ರ ರಕ್ಷಕರು ಇರ್ತಾರೆ. ಈ ಕ್ಷೇತ್ರ ರಕ್ಷಕರು ಒಳ್ಳೆಯದನ್ನು ಮಾತ್ರ ಒಳಗಡೆ ಬಿಟ್ಕೊಳ್ಳುತ್ತೆ, ಕೆಟ್ಟದನ್ನು ಬಿಟ್ಕೊಡಲ್ಲ. ಯಾವಾಗ ನಾವು ಆ ಕ್ಷೇತ್ರ ರಕ್ಷಕರು ಹೆಬ್ಬಾಗಿಲಿಗೆ ನಾವು ಪೂಜೆ ಪುರಸ್ಕಾರಗಳಿಂದ ನಮ್ಮ ಪದ್ಧತಿಯಿಂದ ಆಚರಣೆಗಳನ್ನು ನಾವು ಯಾವಾಗ ಬಿಟ್ಟಿದ್ದೀವೋ, ಆವಾಗ ಏನಾಗ್ತಿದ್ರೆ ಅವ್ರ ಕ್ಷೇತ್ರ ರಕ್ಷಕರು ಅಲ್ಲಿ ಇಲ್ಲ. ಅವ್ರನ್ನ ಎಲ್ಲಿ ಪ್ರೀತಿಸ್ತಿದ್ದಾರೆ ಅಲ್ಲಿ ಹೊಂಟೋಗಿದ್ದಾರೆ. ಆವಾಗ ಏನಾಗ್ತಿದೆ ಅಂದರೆ, ಇಲ್ಲಿ ಕಣ್ಣಿಗೆ ಕಾಣದೇ ಇರುವಂಥ ದುಷ್ಟಶಕ್ತಿಗಳು ಮನೆ ಒಳಗಡೆ ಬಂದಾಗ ಅದು ಸಮಸ್ಯೆಗಳು ಹೇಗಾಗ್ತಿದೆ ಅಂದರೆ, ಅದನ್ನು ತಿಳ್ಕೋಬೇಕಾಗಿರೋ ರೀತಿ ಹೇಗೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಮನಗಳಿಗೆ ಅಂದರೆ ಮನಸ್ಸುಗಳಿಗೆ ಅಶಾಂತಿ ಉಂಟಾಗುವಂಥದ್ದು. ಎಲ್ಲ ರೀತಿಯಲ್ಲೂ ನಾನು ಮಾಡಬಲ್ಲೆ ಅನ್ನೋದು ಇರುತ್ತೆ, ಆದರೂ ಮನಸ್ಸಿಗೆ ಹೆಂಡತಿ ಮಾತು ಕೇಳೋ ಪರಿಸ್ಥಿತಿಲಿ ಇರಲ್ಲ, ತಾಯಿ ಮಾತು ಕೇಳೋ ಪರಿಸ್ಥಿತಿ ಇಲ್ಲ, ಮೊದಲನೇದಾಗಿ ನನ್ನ ಮಾತು ನಾನು ಕೇಳೋ ಪರಿಸ್ಥಿತಿಲಿ ಇರಲ್ಲ. ಒಂದು ಕೋಪ ಬರುವಂಥದ್ದು, ಅಥವಾ ಇಲ್ಲದೇ ಇರೋ ಕೆಲಸಗಳಿಗೆಲ್ಲ ಮಾತನ್ನು ಜಾಸ್ತಿ ಮಾತಾಡುವಂಥ ರೀತಿ, ಅಥವಾ ಮನೆಯಲ್ಲಿ ಅಡೆತಡೆಗಳು ಅಂದರೆ ಈ ಕೆಲಸಕ್ಕೆ ಬರೆದಿರೋ ಒಂದು ವಿಚಾರಗಳಿಗೂ ಮನೆಯಲ್ಲಿ ಗಲಾಟೆಗಳಾಗುವಂಥದ್ದು, ಇಲ್ಲವ ಇದ್ದಕ್ಕಿದ್ದಾಗೆ ಮನೆಗಳಲ್ಲಿ ಯಾರಿಗಾದರೂ ಏನಾರೋ ಒಂದು ಸಣ್ಣ ಪುಟ್ಟ ತೊಂದರೆಗಳಾಗುವಂಥದ್ದು. ಆವಾಗ ಏನು ಮಾಡ್ತಾಯಿದ್ರು ಹಿರಿಕರು, ಮೊದಲನೇದಾಗಿ ಕುಲದೇವತೆ, ಎಲ್ಲಿಂದ ಎಲ್ಲಿಗೆ ಹೋದರೂ ನಾವು ಕುಲದೇವತೆನ ಬಿಡಬಾರ್ದು. ಅದು ಇವತ್ತಿನ ದಿನಗಳಲ್ಲಿ ಕುಲದೇವತೆ ಹೆಸರೇನು ಅಂದರೆ ಗೊತ್ತಿಲ್ಲ, ಮರ್ತಿದ್ದಾರೆ ಜನ, ಎಷ್ಟೊಂದು ಜನ. ಮೊದಲನೇದಾಗಿ ಕುಲದೇವತೆಗಳಿಗೆ ಕಾರಣ ಏನಂದರೆ, ಅದು ನಮ್ಮ ಹಿರಿಕರಿಂದ ಮೊದಲಿಂದ ಬಂದಿರುವಂಥದ್ದು, ಅವ್ರಿಗೆ ನಮಸ್ಕರಿಸಬೇಕು. ಆ ನಂತರ ಮನೆ ದೇವರು ಅಂತ ಬರ್ತಾರೆ.
ಆದರೂ ಮನೆ ದೇವರು ಅಂದರೆ ನಮ್ಮ ಇಷ್ಟದ ದೇವರು ಅಂತ. ಆ ದೇವ್ರನ್ನೂ ನಾವು ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ತೀವಿ. ಆ ಮನೆಗಳಲ್ಲಿ ನಾವು ಯಾವಾಗ ಪೂಜೆ ಪುಸ್ತಕಗಳು ಏನಕ್ಕೆ ಮಾಡಬೇಕು ಅಂದರೆ ಅದು ನಮಗೆ ಎನರ್ಜಿ, ಪಾಸಿಟಿವ್ ಎನರ್ಜಿ ಅನ್ನೋದು ಕೊಡುತ್ತೆ. ಈ ಎನರ್ಜಿ, ನೆಗೆಟಿವ್ ಎನರ್ಜಿ ಅನ್ನೋದು ಯಾವಾಗ ಮನೆಗಳಲ್ಲಿ ಹೆಚ್ಚು ಬರುತ್ತೋ ಆವಾಗ ಖಂಡಿತ ಪ್ರತಿಯೊಬ್ಬರಲ್ಲೂ ಸಮಸ್ಯೆಗಳು ಬರೀ ಮನೆ ಒಳಗಡೆ ಮಾತ್ರ ಅಲ್ಲ, ಪ್ರತಿಯೊಬ್ಬರ ಮನಗಳಲ್ಲೂ ಸೇರುತ್ತೆ, ದೈಹಿಕವಾಗಿ ಸೇರುತ್ತೆ ಮತ್ತು ವೈಜ್ಞಾನಿಕವಾಗಿ ಸೇರುತ್ತೆ. ಆದರೆ ನೀವು ಯಾವುದೇ ಹಾಸ್ಪಿಟ್ಲು ಅಡ್ಮಿಟ್ಗಳಿಗೆ ಹೋದ್ರೂ ಪಾಪ ಅವರು ಯಾವ ರೀತಿ ಮೆಡಿಸಿನ್ ಕೊಡಬೇಕೋ ಕೊಟ್ಟೇ ಕೊಡ್ತಾರೆ. ಆದರೆ ಮನಸ್ಸಿಗೆ ಸಂಬಂಧಪಟ್ಟಿದ್ದು, ವೈಜ್ಞಾನಿಕಕ್ಕೆ ಸಂಬಂಧಪಟ್ಟಿದ್ದು ಆತ್ಮಸ್ಥೈರ್ಯ ಒಂದೇ. ಆತ್ಮಸ್ಥೈರ್ಯದಲ್ಲಿ ಗುರುತಿಸ್ಬೇಕಾಗಿದೆ ನಾವು, ಇದು ಏನಾಗಿದೆ, ಯಾವ ಸಮಸ್ಯೆ ಅನ್ನೋದನ್ನ ಹೇಳ್ಕೊಂಡು ಹೋದರೆ ತುಂಬ ಇದೆ. ಖಂಡಿತ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ಗುರುಜಿ, ಇವಾಗ ಪರೋಕ್ಷವಾದಂತಹ ಸಮಸ್ಯೆಗಳ ಬಗ್ಗೆ ಹೇಳಿದ್ರಿ, ಆ ಸಮಸ್ಯೆಗಳನ್ನ ಯಾವ ರೀತಿ ಗುರುತಿಸೋದು ಅಂತ? ಅಂದರೆ ಸಮಸ್ಯೆಗಳಲ್ಲಿ ತುಂಬ ವಿಧಗಳಿರುತ್ತಮ್ಮ. ಉದಾಹರಣೆಗೆ ಮೊದಲನೇದಾಗಿ ಮುಖ್ಯವಾಗಿ ಉದ್ಯೋಗಂ ಪುರುಷ ಲಕ್ಷಣ ಅಂತ ಹಿರಿಕರು ಹೇಳಿರುವಂಥ ಗಾದೆ. ಹೌದು. ಉದ್ಯೋಗ ಅನ್ನೋದು ಕೆಲವರು ಕೆಲಸ ಹುಡುಕ್ತಾ ಇರ್ತಾರೆ, ಕೆಲವ್ರಿಗೆ ಸಿಕ್ಕಿರುತ್ತೆ, ಕೆಲವರು ನಿವೃತ್ತಿ ಹೊಂದಿರ್ತಾರೆ. ಕೆಲಸ ಹುಡುಕ್ತಾ ಇರ್ತಾನಲ್ಲ, ಅವನು ಎಷ್ಟೇ ಹುಡುಕಿದ್ರು ಸಿಕ್ಕಿದ್ರೂ ಆಕಸ್ಮಿಕವಾಗಿ ಯಾವುದೋ ಒಂದು ಯಾವುದೋ ಕಾರಣಾಂತರಗಳಿಂದ ಹೋಗ್ತಾ ಇರುವಂಥದ್ದು, ಅಥವಾ ಮಾಡ್ತಾ ಇರ್ತಾರೆ ಕೆಲಸ ಒಳ್ಳೆ ರೀತಿಯಲ್ಲೇ ಮಾಡ್ತಾ ಇರ್ತಾರೆ, ಆದರೂ ಅಲ್ಲಿ ಅಸಮಾಧಾನಗಳಿಂದ, ಅಲ್ಲಿರುವಂಥ ಅಕ್ಕಪಕ್ಕ ವ್ಯಕ್ತಿಗಳಿಂದ ಆಗಿರ್ಬೋದು, ಅಥವಾ ಅಲ್ಲಿಗೆ ಆಗುವಂಥ ಯಾವುದೋ ಒಂದು ಸಣ್ಣ ಪುಟ್ಟ ಅಡಚಣೆಗಳಿಂದ ಆಗಿರ್ಬೋದು, ಅವರಿಗೆ ಮನಸ್ಸಿಗೆ ತುಂಬ ಘಾಸಿ ಆಗುತ್ತೆ. ನಿವೃತ್ತಿ ಹೊಂದಿರ್ತಾರೆ, ಅವರಿಗೆ ಪೆನ್ಷನ್ ಬರುವಂಥ ರೀತಿಯಲ್ಲಿ ಆಗಿರ್ಬೋದು. ಯಾಕಂದರೆ ಉದ್ಯೋಗ ಪುರುಷ ಲಕ್ಷಣ ಅಂದರೆ ಉದ್ಯೋಗ ಮಾಡಿದ್ರೆ ನಾವು ಜೀವನ ನಡೆಯೋದು ಇವತ್ತಿನ ದಿನಗಳಲ್ಲಿ. ಅದಕ್ಕೆ ಮೂಲ ಪೆಟ್ಟು ಬೀಳುತ್ತೆ. ಆ ಪೆಟ್ಟು ಬಿದ್ದಾಗ ಅದು ಬಂದು ದೈಹಿಕವಾಗಿ ಬಂದಿರೋದಲ್ಲ, ಅಂದರೆ ಮಾತ್ರೆಗಳಿಗೆ ಸಂಬಂಧಪಟ್ಟಿರೋ ಕಾಯಿಲೆ ಅಲ್ಲ, ಅದು ಮನಸ್ಸಿಗೆ ಸಂಬಂಧಪಟ್ಟಿರೋ ಕಾಯಿಲೆ. ಆವಾಗ ಮನಸ್ಸಿಗೆ ನನ್ನಿಂದ ಏನೋ ತಪ್ಪಾಯ್ತು ಅಂತ ಮೊದಲು ನಾವು ತಿಳ್ಕೊಬೇಕು. ನನ್ನಿಂದ ಏನೂ ತಪ್ಪಿಲ್ಲ, ನಾನು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ, ನನ್ನ ಸುತ್ತಮುತ್ತ ಎಲ್ಲ ಸ್ನೇಹಿತರು ಚೆನ್ನಾಗಿದ್ದಾರೆ, ಆದರೂ ಯಾವುದೋ ರೀತಿ ಅಂತ ಹೋದಾಗ ಆವಾಗ ಏನಾಗ್ತೀವಿ ಅದನ್ನು ಜನಗಳ ಕಣ್ಣು ದೃಷ್ಟಿ ಅಂತ ಹೇಳ್ತಾರೆ. ಮೊದಲನೇದಾಗಿ ಕಾರಣ ಏನಂದರೆ ಲಕ್ಷ್ಮಿ ಅಂತೀವಿ ನಾವು. ಲಕ್ಷ್ಮಿ ಎಲ್ಲಿ ನಿಲ್ಲುತ್ತೋ ಬರ್ತಾ ಇರುವಂಥ ನಿಲ್ಲಿ. ಮೊದಲು ಕೆಲಸ ಅನ್ನೋದು ಹುಡುಕ್ತಾ ಇರ್ತೀವಿ, ಸಿಕ್ಕಿರುತ್ತೆ, ಸಿಕ್ಕಿದ ಮೇಲೆ ಕೆಲಸ ಅನ್ನೋದು ಚೆನ್ನಾಗಿ ಮಾಡ್ತಾ ಇರ್ತೀವಿ, ಎಲ್ಲರೂ ಅನುಕೂಲವಾಗಿ ಇದ್ದಾಗ ಆಟೋಮೆಟಿಕ್ಕಾಗಿ ಅಲ್ಲಿರುವಂಥ ಸಮಸ್ಯೆಗಳು ಒಂದೊಂದಾಗಿ ಕಣ್ಣುಗಳಿಗೆ ಕಾಣಿಸಿದಾಗ ಅಲ್ಲಿ ಲಕ್ಷ್ಮಿಗೆ ಪೆಟ್ಟು ಬೀಳುತ್ತೆ. ಆ ಲಕ್ಷ್ಮಿಗೆ ಪೆಟ್ಟು ಬೀಳುವಾಗ ನಾವು ಗ್ರಹಗತಿಗಳು ಅಥವಾ ಜಾತಕಗಳು ನೋಡಿದಾಗ ಗ್ರಹಗತಿಗಳು ಚೆನ್ನಾಗಿರುತ್ತೆ. ಕಾರಣ ಏನಂದರೆ ಚಂದ್ರ ಅನ್ನೋನು ಬದಲಾಗ್ತಾ ಇರ್ತಾನೆ ಗೋಚರ ಫಲದಲ್ಲಿ, ರವಿ ಅನ್ನೋರು ನವಗ್ರಹಗಳು ಬದಲಾಗ್ತಾ ಇರ್ತಾರೆ. ಜಾತಕ ಅನ್ನೋದು ಬಂದಾಗ ಅನುಕೂಲವಾಗಿ ಇರುತ್ತೆ, ಆದರೂ ಅಡ್ಡಗ್ರಾಚಾರಗಳ ಬಗ್ಗೆ ಗುರುತಿಸೋಕ್ಕಾಗಲ್ಲ. ಆವಾಗ ಮನಸ್ಸಿಗೆ ತುಂಬ ನೋವಾದಾಗ ಆತ್ಮೀಯರಿಂದ, ಯಾರಿಂದ? ಆತ್ಮೀಯರಿಂದ. ಪ್ರತಿಯೊಬ್ಬರು ನಾವು ಹೋದಾಗ ಸುಮಾರು ಜನ ಸಿಗ್ತಾರೆ, ಅವರಿಂದ ನಮ್ಗೆ ನೋವಾಗೋದಲ್ಲ, ಆತ್ಮೀಯರಿಂದ ಹೆಚ್ಚು ನೋವಾದಾಗ ಆವಾಗ ಮನಸ್ಸಿಗೆ ಲಕ್ಷ್ಮಿಗೆ ಪೆಟ್ಟು ಬೀಳುವಂಥದ್ದು. ಆವಾಗ ಸ್ವಲ್ಪ ಎಚ್ಚೆತ್ಕೋಬೇಕು, ಇಲ್ಲಿ ಏನೋ ಒಂದು ಜನಗಳ ಕಣ್ಣು ದೃಷ್ಟಿ ಬಿದ್ದಿರ್ಬೋದು ಅಂತ. ಅಥವಾ ಮನೆಗಳಲ್ಲಿ ಒಂದು ಶುಭ ಕಾರ್ಯಗಳು ನಡೆಯುವಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಯಾವುದೋ ಒಂದು ಕಾರಣಾಂತರಗಳಿಂದ ಆ ಶುಭ ಕಾರ್ಯ ನಿಂತು ಹೋಗುತ್ತೆ. ಆವಾಗ ಏನು ಕಾರಣ ಅಂತ ಹುಡುಕ್ತೀವಿ. ಅಲ್ಲಿ ಹುಡುಕಿದಾಗ ಯಾರೋ ಒಂದು ಮಾತಿಂದ ಮೂರನೇ ವ್ಯಕ್ತಿಗಳು ಎಲ್ಲೋ ಕೂತ್ಕೊಂಡು ಏನೋ ಒಂದು ಸಣ್ಣ ಮಾತಾಡಿರ್ತಾರೆ. ಆವಾಗ ಅದು ಎಲ್ಲಿಂದ ಎಲ್ಲೋಗಿ 4 ಜನಗಳ ಕಿವಿಗೆ ಬಿದ್ದು ಆ ಶುಭ ಕಾರ್ಯ ನಿಲ್ಲುತ್ತೆ. ಆವಾಗ ಅದು ಮಾತಾಡಿರುವಂಥ ವ್ಯಕ್ತಿ ಯಾರು, ಯಾವ ಉದ್ದೇಶಕ್ಕೆ ಮಾತಾಡೋ ಅಂದಾಗ ಅದನ್ನು ಜನದೋಷ ಅಂತೀವಿ, ಜನಗಳ ಬಾಯಿಂದ ಬಂದಿರುತ್ತೆ. ಆವಾಗ ಆ ಒಂದು ಶುಭ ಕಾರ್ಯ ನಿಲ್ಲುತ್ತೆ. ಮತ್ತು ಕೆಲವೊಂದು ಮನೆಗಳು ಕಟ್ತಾ ಇರ್ತೀವಿ, ಆ ಮನೆಗಳು ಕಟ್ಟುವಾಗ ಕೆಲವರು ನೋವಿರ್ಬೋದು, ಹಾಕಿರುವಂಥ ಪಾಯ ಅಷ್ಟಕ್ಕೆ ನಿಂತೋಗಿರುತ್ತೆ, ಅಥವಾ ಮನೆಗಳನ್ನು ಕಟ್ಟಿರ್ತಾ ಇರ್ತಾರೆ, ಕೆಲವು ಅಷ್ಟಕ್ಕೆ ನಿಂತು ಹೋಗುತ್ತೆ, ಅಥವಾ ಎಲ್ಲ ಮಾಡಿರ್ತಾರೆ, ಗೃಹಪ್ರವೇಶ ಮಾಡೋದಕ್ಕೆ ಸಮಯ ಸಿಕ್ಕಿರಲ್ಲ. ಕೆಲವು ಗೃಹಪ್ರವೇಶ ಮಾಡಿದ್ರು ಆ ಮನೇಲಿ ವಾಸ ಮಾಡೋಕ್ಕೆ ನೆಮ್ಮದಿ ಇರಲ್ಲ. ಅವಾಗ ಏನಾಗುತ್ತೆ ಅಂದಾಗ ನಮ್ಮಂಥ ಅಂದರೆ ಈಗ ವಂಶ ಪಾರಂಪರ್ಯವಾಗಿ ಬಂದಿರುವಂಥದ್ದು ಗುರುತಿಸುವಂಥವ್ರ ಹತ್ರ ಹೋದಾಗ ಅವರ ಮುಖಲಕ್ಷಣ, ಅವರ ಮನಸ್ಥಿತಿ, ಅವರ ಬಂಧುಗಳಿಗೆ, ಅವ್ರ ಕೂತುಗಳಿಗೆ ಅವೆಲ್ಲ ನೋಡಿದಾಗ ಅವರಿಗೆ ಮನೆ ಅಂದರೆ ವಾಸ್ತುದಲ್ಲಿ ವಾಸ್ತು ದೋಷ ಇದೆಯಾ, ಅಥವಾ ಅಲ್ಲಿ ಯಾವುದಾದ್ರು ಮೊದಲು ಅಂದರೆ ಇವತ್ತಿನ ದಿನಗಳೆಲ್ಲ ಸೈಟ್ಗಳಾಗ್ಬಿಟ್ಟಿದೆ. ಅಂದರೆ ಮೊದಲು ಜಮೀನಿತ್ತು, ಆ ಜಮೀನುಗಳು ಯಾರನ್ನೋ ಹಿರಿಕರು ಹಾಕಿರ್ತಾರೆ, ಅವರಿಗೆ ನಮ್ಮ ಆತ್ಮ ಅಂದರೆ ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ಇಲ್ಲಿ ದೈವಶಕ್ತಿನೂ ನಂಬ್ತೀವಿ, ದುಷ್ಟಶಕ್ತಿನೂ ನಂಬ್ತೀವಿ. ಆವಾಗ ಕೆಲವು ಅಲ್ಲಿ ಸಮಾಧಿಗಳು ಇರುತ್ತೆ, ಅದನ್ನೆಲ್ಲ ಇವತ್ತು ಮಶಾಣಗಳೇ ಹೊಡೆದುಬಿಟ್ಟು ಇವತ್ತು ಮನೆಗಳು ಕಟ್ಟಿರ್ತಾರೆ, ಪಾಪ ಗೊತ್ತಿರಲ್ಲ. ಅಲ್ಲಿ ವಾಸ್ತು ದೋಷ ಅನ್ನೋದು ಕಂಡು ಬರುತ್ತೆ, ಅಥವಾ ದುಷ್ಟಶಕ್ತಿನೂ ಇರ್ಬೋದು. ಅದನ್ನು ಗುರುತಿಸುವಂಥದ್ದು ನಾವುಗಳು ಬಂದಾಗ, ನಮ್ಮ ಹತ್ರ ಬಂದಾಗ, ನಿಮ್ಮ ಮುಖ ನೋಡಿದಾಗ, ಅಥವಾ ನಿಮ್ಮ ಕಣ್ಣುಗಳು ನೋಡಿದಾಗ, ಅಥವಾ ನಿಮ್ಮ ಮಾತುಗಾರಿಕೆ ನೋಡಿದಾಗ, ಮತ್ತು ನಿಮ್ಮ ಒಂದು ಮನೆ ಒಳಗಡೆ ಬಂದಾಗ, ನಮಗೆ ನಿಮ್ಮ ಮನೆ ಒಳಗಡೆ ಬಂದಾಗ ಅಲ್ಲಿ ನಮಗೊಂದು ಎನರ್ಜಿ ಬರುತ್ತೆ, ಪಾಸಿಟಿವ್ ಅಥವಾ ನೆಗೆಟಿವ್. ಪಾಸಿಟಿವ್ ಬಂದಾಗ ಇಲ್ಲಿ ದೈವಾಂಶ ಕಳೆ ಇದೆ ಅಂತ ಹೇಳಿ ನಮಗೂ ಸಂತೋಷ ಆಗುತ್ತೆ, ಇಂಥ ಮನೆಗೆ ಬಂದ್ವಲ್ಲ ಅಂತೇಳಿ ಮೊದಲು ನಾವು ಅಲ್ಲಿ ನೀರು ಕುಡಿಯಲ್ಲ, ಅಲ್ಲಿ ಹಾಲು ಕುಡಿತೀವಿ. ಆ ಮನೆಗೆ ಬಂದಾಗ ದುಷ್ಟಶಕ್ತಿಗಳಿದ್ದಾಗ ನೀರು ಸಹ ಮುಟ್ಟಲ್ಲ, ಏನು ಮುಟ್ಟಲ್ಲ ಅಲ್ಲಿ. ಕಾರಣ ಏನಂದರೆ ಅಲ್ಲಿ ಯಾವುದೋ ಒಂದು ಲೋಪದೋಷ ಇದೆ ಅಂತ ನಾವು ಅರ್ಥ ಮಾಡಿಕೊಂಡು ಅದನ್ನು ನಮಗೆ ಎದುರುಗಡೆ ಯಾರು ಪಾಪ ನೋವಲ್ಲಿರ್ತಾರೋ ಅವ್ರಿಗೆ ಸಂಕ್ಷಿಪ್ತವಾಗಿ ತಿಳಿಸ್ತೀವಿ.
ಅದನ್ನು ಅರ್ಥ ಮಾಡಿಕೊಂಡು ಕೆಲವರು ಬಗೆಹರಿಸ್ಕೊಳ್ಳೋ ಪ್ರಯತ್ನ ಪಡ್ತಾರೆ. ಕೆಲವರು ಇವರೆಲ್ಲ ಏನೋ ಒಂದು ದುಡ್ಡುಗೋಸ್ಕರ ಹೇಳ್ತಾ ಇದ್ದಾರೆ ಅಂತ ಹೇಳಿ ಇವತ್ತಿನ ದಿನಗಳಲ್ಲಿ ಎಲ್ಲ ವಿದ್ಯಾವಂತರು, ಆದರೆ ವಿದ್ಯಾವಂತರು ಹೆಚ್ಚು ನೋವು ಪಡ್ತಿರುವಂಥದ್ದು ಇವತ್ತು. ಪ್ರತಿಯೊಬ್ಬರು ತಂದೆ ತಾಯಿ, ಈಗ ನನ್ನ ತಂದೆ ತಾಯಿನೂ ಅಷ್ಟೇ ಚೆನ್ನಾಗಿ ಓದಿಸ್ತಾರೆ, ಮಕ್ಕಳು ಚೆನ್ನಾಗಿರಲಿ ಅಂತ ಆಸೆ ಪಡ್ತಾರೆ. ಆದರೆ ಇವತ್ತು ಮಕ್ಕಳು ಪ್ರತಿಯೊಬ್ಬರು ಓದಿ ಚೆನ್ನಾಗಿ ಪಡ್ಕೊಂಡು ಕೆಲಸಗಳು ಸಿಗ್ತಾರಲ್ಲ, ಅವ್ರದ್ದೇ ಆದ ಒಂದು ಸಮಸ್ಯೆಗಳು ಅನುಭವಿಸ್ತಾ ಇರ್ತಾರೆ. ಆಗ ಅವ್ರುಗಳಿಗೆ ಗೊತ್ತಾಗಲ್ಲ, ನನಗೆ ಏನಾಗ್ತಿದೆ ಅನ್ನೋದು ಗೊತ್ತಾಗಲ್ಲ. ನಮ್ಮಂಥವ್ರಿಂದ ಬಂದಾಗ ತಿಳ್ಕೊಳ್ತೀವಿ. ಆದರೂ ನಮ್ಮಿಂದ ಖಂಡಿತ ಸಲಹೆ ಇದೆ, ನಮ್ಮ ಹತ್ರನೇ ಬರಬೇಕು ಅನ್ನೋದು ಏನಿರಲ್ಲ. ಪ್ರತಿಯೊಂದು ಸಮಸ್ಯೆಗೂ ಅಲ್ಲೇ ಪರಿಹಾರ ಇರುತ್ತೆ. ನಿಮ್ಮ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಅಥವಾ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಅಥವಾ ಮನೆಗಳಲ್ಲಿ ಅಶಾಂತಿಗಳಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಪ್ರತಿಯೊಂದು ಸಮಸ್ಯೆಗೂ ಅಲ್ಲೇ ಪರಿಹಾರ ಇರುತ್ತೆ. ಅದನ್ನು ಯಾವ ರೀತಿ ಆಚರಣೆ ಮಾಡಿಕೊಂಡು ಆ ಸಮಸ್ಯೆಗಳನ್ನ ನಿರ್ವಹಣೆ ಮಾಡಿಕೊಂಡು ಮತ್ತೆ ಅಲ್ಲಿ ದೈವ ಸಂಬಂಧವಾಗಿ ಪೂಜೆ ಪುರಸ್ಕಾರಗಳಿಂದನೇ ಮಾಡಬೇಕಂತೇನಿಲ್ಲ. ಆತ್ಮ ಅನ್ನೋದು ಶುದ್ಧಿ ಮಾಡ್ಕೋಬೇಕು. ಆತ್ಮ ಶುದ್ಧಿ ಆದಾಗ ಆತ್ಮಸ್ಥೈರ್ಯ ಬರುತ್ತೆ. ಆತ್ಮಸ್ಥೈರ್ಯ ಬಂದಾಗ ಛಲ ಬರುತ್ತೆ. ಛಲ ಬಂದಾಗ ಕೆಲಸ ಮಾಡ್ತೀನಿ ಅನ್ನೋ ಹುಮ್ಮಸ್ ಬರುತ್ತೆ. ಆವಾಗ ಪ್ರತಿಯೊಬ್ಬ ವ್ಯಕ್ತಿ ಗೆದ್ದೇ ಗೆಲ್ತಾನೆ. ಖಂಡಿತ ಅದಕ್ಕೆ ಯಾವ ರೀತಿ ಸಮಸ್ಯೆಗಳನ್ನ ನಾವು ಗುರುತಿಸ್ತೀವಿ, ಯಾವ ರೀತಿ ಪರಿಹಾರ ಇದೆ ಅನ್ನೋದು ಖಂಡಿತ ತಿಳಿಸ್ಕೊಡ್ತೀವಿ.